ನಾನು ಹಾಕೊಂಡಿದ್ದು ಕರೆಕ್ಟ್. ಬಟ್ ನಾನು ಎಲ್ಲೂ ಕೂಡ ಇಂಥವ್ರು ಮಾಡಿದಾರೆ ಅಂತವ್ರು ಮಾಡಿದಾರೆ ಅಂತ ಹೇಳಿಲ್ಲ. ಅದಕ್ಕೆ ಯಾರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಯವಿಟ್ಟು ಅವರು ಹೇಳಿಲೇಬೇಕಲ್ವಾ ಮೇಡಮ್? ಯಾಕೆಂದ್ರೆ ನಾನು ಹೊರಗಡೆ ಬಂದ್ಮೇಲೆ ಅಲ್ವಾ ನಾನು ಕೆಲವು ವಿಡಿಯೋಸ್ ನ ನೋಡ್ತಾ ಇರುವಂತದ್ದು. ನಾನು ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಅಂದ್ರೆ, ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನ್ ಕೆಲವು ವಿಡಿಯೋಸ್ ನ ನೋಡ್ತಿದ್ದೀನಿ. ನಾನ್ ನೋಡಿದಾಗ ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನ ಹಾಕ್ಬೇಕಾದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲೇಬೇಕು ಮೇಡಮ್. ಈಗ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನ್ ಯಾರ ಮೇಲೂ ಆರೋಪ ಹೊರಿಸ್ಲಿಲ್ಲ. ನಾನ್ ಈ ಹಿಂದೆ ಬಂದು ನಾನ್ ಕೆಲವು ವಿಡಿಯೋಸ್ ನ ನೋಡಿದಾಗ ಯಾಕೆ ನನ್ನ ಹೆಸರನ್ನ ಕೆಲವ್ರು ತಗೊಂಡಿದ್ದಾರೆ ಅಂತ ನನಗೆ ಆಸೆ ಆಯ್ತು. ಬಿಕಾಸ್ ಅದು ಕೂಡ ಅವ್ರು ಈಗ ನನ್ನನ್ನು ಪ್ರಶ್ನೆ ಮಾಡಿದಾಗೆ ಆಟದ ಬರದಲ್ಲಿ ಆಗಿದೆ ಅನ್ನೋದೇ ಆದ್ರೆ ಕೆಲವು ವ್ಯಕ್ತಿಗಳು ಹೊರಗಡೆ ಬಂದು ಯಾಕೆ ನನ್ನ ಹೆಸರನ್ನ ತಗೊಳ್ತಾ ಇದ್ದಾರೆ ಅದು ನನಗೆ ಆಸೆ ಆಯ್ತು. ಸೊ ಅದೆಲ್ಲೋ ಒಂದ್ ಕಡೆ ನನಗೆ ಮನೆ ಒಳಗಡೆನೂ ಪರ್ಸನಲ್ ಟಾರ್ಗೆಟ್ ಅಂತ ಅನ್ನಿಸ್ತು, ಮನೆ ಹೊರಗಡೆನೂ ಕೂಡ ಬಂದು ನನ್ನ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನಗಾಗಿರುವಂತ ಗಾಸೆಗಳ ಬಗ್ಗೆ ನಾನು ಫೋಟೋ ಹಾಕೊಂಡಿದ್ದೀನಿ. ಜಾನ್ವಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು, ಅವರು ಕೂಡ ಕಮೆಂಟ್ ಮಾಡಿದ್ರು. ಸೊ ಮನೆ ಒಳಗೆ ಕೂಡ ಸಪೋರ್ಟ್ ಇವಾಗ ಹೊರಗಡೆ ಬಂದ್ಮೇಲೆ ಕೂಡ ನೀವು ಅಲ್ವಾ ಕಮೆಂಟ್ ಮಾಡಿದ್ದಾರೆ. ಸೊ ಚೈತ್ರ ಅವರು ಅದಕ್ಕೆ ಮತ್ತೆ ರಿಯಾಕ್ಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಮೇಡಮ್ ಅವ್ರ ರಿಯಾಕ್ಷನ್ ಬಗ್ಗೆ ನಾನು ಏನೂ ಮಾತಾಡಲ್ಲ. ಯಾಕೆಂತಂದ್ರೆ ಅವ್ರು ಏನಕ್ಕೆ ರಿಯಾಕ್ಟ್ ಮಾಡಿದ್ದಾರೆ, ಯಾಕೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪೋಸ್ಟ್ ನನಗೆ ಈ ರೀತಿ ಗಾಯ ಆಗಿರೋದನ್ನಷ್ಟೇ ನಾನು ಹಾಕೊಂಡ್ರು. ಎಲ್ಲೂ ಕೂಡ ನಾನು ಯಾರ ಹೆಸರನ್ನು ಕೂಡ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಉತ್ತರವನ್ನು ಅವ್ರು ಯಾಕೆ ಕೊಡ್ಬೇಕು? ಇಷ್ಟೇ ಸಿಂಪಲ್ ಆಸ್ ದಟ್. ನನಗಾಗಿರುವಂತ ನೋವನ್ನ, ನನಗಾಗಿರುವಂತ ಗಾಯಗಳನ್ನ ನಾನು ಫೋಟೋ ತೆಗೆದು ಹಾಕೊಂಡಿದ್ದೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಎಲ್ಲಾದ್ರೂ ನಾನು ಯಾರ್ದಾರು ಹೆಸರುಗಳನ್ನ ಹಾಕಿಸಿದಿನ, ಯಾರ್ದೋ ಹೆಸರು ಹಾಕಿಲ್ಲ. ಹಾಗಾಗಿ ಅವ್ರವ್ರಿಗೆ ಯಾರ್ಯಾರು ಏನೇನ್ ಬೇಕೋ ಆ ರೀತಿ ಅವರೇ ಬಿಂಬಿಸ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಯಾಕೆ ಅವ್ರು ಆ ರೀತಿ ಹೇಳ್ತಿದ್ದಾರೆ. ನಾನು ಹಾಕೊಂಡಿದ್ದು ಕರೆಕ್ಟ್. ಬಟ್ ನಾನು ಎಲ್ಲೂ ಕೂಡ ಇಂಥವ್ರು ಮಾಡಿದಾರೆ ಅಂತವ್ರು ಮಾಡಿದಾರೆ ಅಂತ ಹೇಳಿಲ್ಲ. ಅದಕ್ಕೆ ಯಾರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಯವಿಟ್ಟು ಅವರು ಹೇಳಿಲೇಬೇಕಲ್ವಾ ಮೇಡಮ್? ಯಾಕೆಂದ್ರೆ ನಾನು ಹೊರಗಡೆ ಬಂದ್ಮೇಲೆ ಅಲ್ವಾ ನಾನು ಕೆಲವು ವಿಡಿಯೋಸ್ ನ ನೋಡ್ತಾ ಇರುವಂತದ್ದು. ನಾನು ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಅಂದ್ರೆ, ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನ್ ಕೆಲವು ವಿಡಿಯೋಸ್ ನ ನೋಡ್ತಿದ್ದೀನಿ. ನಾನ್ ನೋಡಿದಾಗ ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನ ಹಾಕ್ಬೇಕಾದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲೇಬೇಕು ಮೇಡಮ್. ಈಗ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನ್ ಯಾರ ಮೇಲೂ ಆರೋಪ ಹೊರಿಸ್ಲಿಲ್ಲ. ನಾನ್ ಈ ಹಿಂದೆ ಬಂದು ನಾನ್ ಕೆಲವು ವಿಡಿಯೋಸ್ ನ ನೋಡಿದಾಗ ಯಾಕೆ ನನ್ನ ಹೆಸರನ್ನ ಕೆಲವ್ರು ತಗೊಂಡಿದ್ದಾರೆ ಅಂತ ನನಗೆ ಆಸೆ ಆಯ್ತು. ಬಿಕಾಸ್ ಅದು ಕೂಡ ಅವ್ರು ಈಗ ನನ್ನನ್ನು ಪ್ರಶ್ನೆ ಮಾಡಿದಾಗೆ ಆಟದ ಬರದಲ್ಲಿ ಆಗಿದೆ ಅನ್ನೋದೇ ಆದ್ರೆ ಕೆಲವು ವ್ಯಕ್ತಿಗಳು ಹೊರಗಡೆ ಬಂದು ಯಾಕೆ ನನ್ನ ಹೆಸರನ್ನ ತಗೊಳ್ತಾ ಇದ್ದಾರೆ ಅದು ನನಗೆ ಆಸೆ ಆಯ್ತು. ಸೊ ಅದೆಲ್ಲೋ ಒಂದ್ ಕಡೆ ನನಗೆ ಮನೆ ಒಳಗಡೆನೂ ಪರ್ಸನಲ್ ಟಾರ್ಗೆಟ್ ಅಂತ ಅನ್ನಿಸ್ತು, ಮನೆ ಹೊರಗಡೆನೂ ಕೂಡ ಬಂದು ನನ್ನ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನಗಾಗಿರುವಂತ ಗಾಸೆಗಳ ಬಗ್ಗೆ ನಾನು ಫೋಟೋ ಹಾಕೊಂಡಿದ್ದೀನಿ. ಜಾನ್ವಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು, ಅವರು ಕೂಡ ಕಮೆಂಟ್ ಮಾಡಿದ್ರು. ಸೊ ಮನೆ ಒಳಗೆ ಕೂಡ ಸಪೋರ್ಟ್ ಇವಾಗ ಹೊರಗಡೆ ಬಂದ್ಮೇಲೆ ಕೂಡ ನೀವು ಅಲ್ವಾ ಕಮೆಂಟ್ ಮಾಡಿದ್ದಾರೆ. ಸೊ ಚೈತ್ರ ಅವರು ಅದಕ್ಕೆ ಮತ್ತೆ ರಿಯಾಕ್ಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಮೇಡಮ್ ಅವ್ರ ರಿಯಾಕ್ಷನ್ ಬಗ್ಗೆ ನಾನು ಏನೂ ಮಾತಾಡಲ್ಲ. ಯಾಕೆಂತಂದ್ರೆ ಅವ್ರು ಏನಕ್ಕೆ ರಿಯಾಕ್ಟ್ ಮಾಡಿದ್ದಾರೆ, ಯಾಕೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪೋಸ್ಟ್ ನನಗೆ ಈ ರೀತಿ ಗಾಯ ಆಗಿರೋದನ್ನಷ್ಟೇ ನಾನು ಹಾಕೊಂಡ್ರು. ಎಲ್ಲೂ ಕೂಡ ನಾನು ಯಾರ ಹೆಸರನ್ನು ಕೂಡ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಉತ್ತರವನ್ನು ಅವ್ರು ಯಾಕೆ ಕೊಡ್ಬೇಕು? ಇಷ್ಟೇ ಸಿಂಪಲ್ ಆಸ್ ದಟ್. ನನಗಾಗಿರುವಂತ ನೋವನ್ನ, ನನಗಾಗಿರುವಂತ ಗಾಯಗಳನ್ನ ನಾನು ಫೋಟೋ ತೆಗೆದು ಹಾಕೊಂಡಿದ್ದೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಎಲ್ಲಾದ್ರೂ ನಾನು ಯಾರ್ದಾರು ಹೆಸರುಗಳನ್ನ ಹಾಕೊಂಡಿದ್ದೀನ, ಯಾರ್ದೋ ಹೆಸರು ಹಾಕಿಲ್ಲ. ಹಾಗಾಗಿ ಅವ್ರವ್ರಿಗೆ ಯಾರ್ಯಾರು ಏನೇನ್ ಬೇಕೋ ಆ ರೀತಿ ಅವರೇ ಬಿಂಬಿಸ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಯಾಕೆ ಅವ್ರು ಆ ರೀತಿ ಹೇಳ್ತಿದ್ದಾರೆ.